ದಸರಾಗೆ ಹೋಗ್ತಾವಲ್ಲ ಇವೆಲ್ಲ. ಯಾವ ಭಾಷೆಯಲ್ಲಿ ಟ್ರೈನ್ ಮಾಡ್ತೀರಾ? ಈ ಶಿಬಿರದಲ್ಲಿ 31 ಆನೆಗಳಿದೆಯಂತೆ. ಸೊ ಈಗ ದುಬಾರೆಗೆ ಇಲ್ಲಿ ರೈಟ್ ತಗೋಬೇಕು. ಇನ್ನು 10 ಕಿಲೋಮೀಟರ್ ಇದೆ ದುಬಾರೆ. ಸೊ ನೋಡಿ ಇಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಬೋರ್ಡ್ ಹಾಕಿದ್ದಾರೆ. ಲೆಫ್ಟ್ ತಗೋಬೇಕಿಲ್ಲಿ. ನಮ್ಮ ರೆಡ್ಡಿ ಸ್ಟ್ರೈಟ್ ಹೋಗ್ಬಿಟ್ಟ ನೋಡ್ರಿ. ಬಂದ ಈಗ ಒಳ್ಳೆ ಚೆಲುವಿನ ಚಿತ್ತಾರದಲ್ಲಿ ಗಣೇಶ್ ಗಾಡಿ ಓಡಿಸ್ತಾರಲ್ಲ ಹಂಗೆ ಓಡಿಸ್ತಾವನೆ. ಏಯ್ ಇಲ್ಲೇ ಹಾಕಿಲ್ಲ ಬೋರ್ಡು, ಅಲ್ಲೋಡಲ್ಲಿ ಕಣ್ಣು ಬಹಳ ಮೋಸ ಮಾಡಿಬಿಡುತ್ತೆ. ದುಬಾರೆ ಎಂಟ್ರಿ ಫೀ ಎಷ್ಟು? 2 ಗಾಡಿ. ಸೊ ಈಗ ದುಬಾರೆಗೆ ಬಂದಿದ್ದೀವಿ. ಯಾಕೆ ಯಾವ ಇವೆಲ್ಲ? ಸೊ ನಮ್ಮ ಲಗೇಜ್ ಎಲ್ಲ ಒಂದು ಅಂಗಡಿಲಿ ಹೇಳ್ಬಿಟ್ಟು ಇಡ್ಸಿದ್ದೀವಿ. ಗೋಪ್ರೋ ಮತ್ತು ಮೊಬೈಲ್ ಅಷ್ಟೇ ಎತ್ಕೊಂಡಿರೋದು. ಸರ್ ಆ ಕಡೆಗೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಎಷ್ಟು ಬೋಟಿಂಗ್ ಒಬ್ಬರಿಗೆ? ಸರ್ ಆನೆಗಳೆಲ್ಲ ಇವಾಗ ಬರ್ತಾವ ಸ್ನಾನಕ್ಕೆ? ಇವಾಗ ಬರಲ್ಲ, ಬೆಳಿಗ್ಗೆ ಆದ್ರೆ ಬರುತ್ತೆ. ಇದು ಅರ್ಜುನ ಇದ್ದಿದ್ದಿಲ್ಲೇನಾ? ಅರ್ಜುನ ಇಲ್ಲಿ ಇರ್ತಿತ್ತು, ಅಲ್ಲಿ ಇರ್ತಿತ್ತು, ತಿಮ್ಮದಲ್ಲಿ ಇರ್ತದೆ. 2 ಜಾಗ ಇರ್ತದೆ ನೋಡಿ. ಬೋಟಿಂಗ್ ಐತೆ, ಒಬ್ರಿಗೆ 300 ರೂಪಾಯಿ ಅಂತೆ. ನಾವು ಬೇರೆ ಇಬ್ಬರೇ ಬಂದಿರೋದು ಅದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಜಾಸ್ತಿ ಜನ ಬಂದಾಗ ಹೋಗೋಣ ಅಂತ. ಸೊ ನೋಡ್ರಿ ಅಲ್ಲಿ ಹೋಗ್ಬೇಕು, ನಡ್ಕೊಂಡು ಅವ್ರು ಹೋಯ್ತಾರಲ್ಲ ಅಲ್ಲಿ. ಇಲ್ಲಿ ನಡ್ಕೊಂಡು ಹೋಗೋದೇ ಒಂದು ಅಡ್ವೆಂಚರ್ ಇಲ್ಲಿ. ಅದು ನೋಡಿದ್ರೆ ಮಂಡಿ ಗಂಟ ಬರ್ತೈತೆ ನೀರಲ್ಲಿ. ಫುಲ್ಲು ರೆಡಿ ಆಗಿದ್ದೀವಿ. ನಡೀರಪ್ಪ, ಕರ್ಕೊಂಬಂದಿದ್ದೀವಿ ನಿಮ್ಮನ್ನ. ಬಲಗಾಲಿಟ್ಟು ಏಯಪ್ಪ ಎಂದೋಯ್ತು. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಗುರು ಹೇಗಿದ್ಯಪ್ಪ ಫೀಲಿಂಗು? ಇನ್ನೂ ಅರ್ಧ ಬಂದಿದ್ದೀವಿ, ಅರ್ಧ ಫೀಲಿಂಗ್ ಐತೆ. ಓ ಗುರು ಹುಷಾರಮ್ಮ. ನಾಯಿ ಬರ್ತೈತೆ. ನೋಡಿ ನಮ್ಮ ರೆಡ್ಡಿ ಹೋಗ್ಬಿಟ್ಟವನ ಆಗ್ಲಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇದೆಲ್ಲ ಇರುತ್ತೆ ಅಂತ. ಟಿಕೆಟ್ ಅನ್ನು ಕೇಳಿ ಪಡೆಯಿರಿ. ನಂಗೆ ಟಿಕೆಟೇ ಬೇಡ ಅಂದರೆ ಕೇಳಬೇಡ. ಒಬ್ರಿಗೆ 100 ರೂಪಾಯಿ. ಎಷ್ಟೊತ್ತು ಕ್ಲೋಸು? ಇವನ್ ಪೇಮೆಂಟ್ ಎಷ್ಟು ತಗೋದಾನೆ ಅಷ್ಟಿಗೆ ಕೆಲಸ ಮಾಡೋದು. ಡಿಜಿಟಲ್ ಇಂಡಿಯಾ ಸೆಕ್ರೆಟ್ರಿ. ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಬೇಡಿ. 400 ರೂಪಾಯಿ ಚಾರ್ಜ್ ಆಗುತ್ತೆ ಒಂದು ಕ್ಯಾಮ್ರಾಕ್ಕೆ ವಿಡಿಯೋ ಮಾಡೋಂಗಿದ್ರೆ. ನಾನು ಕೊಡಲ್ಲ. ನಾಲ್ಕೂವರೆ ಓಪನು, 4:30 ಇಂದ 5:30, 1 ಅವರ್ ಅಷ್ಟೇ. ಸಂಜೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಬಂತಪ್ಪ. ಇವಂದು ಕಣ ಲೈಫ್ ಅಂದರೆ. ಆನೆ ಮೇಲೆ ಹಾಡು ಹೇಳ್ಕೊಂಡು ಚಿಲ್ ಮಾಡ್ತಾವೆ. ನಾನು ಅವ್ನು ಕಿವಿಲಿ ಕಂಟ್ರೋಲ್ ಮಾಡ್ತಾವೆ ನೋಡೋದು. ಕಿವಿ ಮೇಲೆ ಕಾಲಿಕ್ಕೊಂಡು ಸಿಗ್ನಲ್ ಥರ ಪಾಸ್ ಮಾಡ್ತಾವೆ ಅನ್ನೋದಕ್ಕೆ. ಅಲ್ಲಿ ಏನೋ ಟ್ರೈನ್ ಥರ ಮಾಡ್ತಾವ್ರೆ. ಅದ್ರೊಳಗಡೆ ಒಂದೈತೆ ನೋಡ್ರಿ, ಝೂಮ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಆನೆನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಚಿಕ್ಕದೈತೆ ಅದ್ರೊಳಗಡೆ ನೋಡ್ರಿ, ಅದು ಮೂವ್ಮೆಂಟ್ ಕಾಣಿಸ್ತೈತೆ ಅದ್ರ ಕಾಲದ್ದು. ಆನೆಗೆ ಯಾವ ರೀತಿ ಪವರ್ ಇರುತ್ತೆ ಅಂದರೆ, ನೀರಿರೋದನ್ನ ಕಿಲೋಮೀಟ್ರನೋ ಹಿಂದೆನೇ ಕಂಡುಹಿಡಿಯುತ್ತಂತೆ ಇಂಥ ಜಾಗದಲ್ಲಿ ನೀರು ಸಿಗುತ್ತೆ ಅಂತ. ನೀರು ಕುಡಿಸ್ಕೊಂಡು ಕರ್ಕೊಂಬರ್ತಾವ್ರೆ. ಸರ್ ಇದ್ರ ಹೆಸರೇನು? ಕಂಜನ್. ಎಷ್ಟು ಆನೆಗಳಿದ್ದಾವೆ ಟೋಟಲ್ ಇಲ್ಲಿ? 31. ಅರ್ಜುನ ಇಲ್ಲೇ ಇದ್ದಿದ್ದಲ್ವಾ? ಹಾಂ, ಕಾಕನ ಕೋಟೆ.
वो है ना हाँ मार दो। हाथ तो फैलाओ, हाथ तो फैलाओ। बाय बाय एलिफेंट। ಯಾವ ಭಾಷೆಯಲ್ಲಿ ಟ್ರೈನ್ ಮಾಡ್ತೀರಾ? ಕನ್ನಡದಲ್ಲೂ ಹಿಂದಿಲಿ ಜಾಸ್ತಿ. ಒಟ್ಟು ಈ ಶಿಬಿರದಲ್ಲಿ 31 ಆನೆಗಳಿದೆಯಂತೆ. ಅವ್ರು ಟ್ರೈನ್ ಮಾಡೋದು ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ, ಬಟ್ ಹಿಂದಿ ಜಾಸ್ತಿ. ಅಲ್ಲ ಅಲ್ಲಿ ನೋಡು ನಾಯಿ ಹೆಂಗ್ ಮಲಗೈತೆ ನೋಡ ಆರಾಮಾಗಿ. ಆನೆಗೆ ರೆಸ್ಪೆಕ್ಟ್ ಇಲ್ವೇನೋ. ಇದ್ರ ಹೆಸರೇನು? ಅಯ್ಯಪ್ಪ. ದಸರಾಗೆ ಹೋಗ್ತಾವಲ್ಲ ಇವೆಲ್ಲ? ಇದಲ್ವಾ? ಅದು ಹೋಗುತ್ತಾ? ಸೊ ಆನೆ ಶಿಬಿರ ನೋಡಾಯಿತು. ಈಗ ಇಲ್ಲಿಂದ ಅಲ್ಲಿ ಎಂಟ್ರಿ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಟೈಮಿಂಗ್ಸು ಬೆಳಗ್ಗೆ 9ರಿಂದ 11 ಗಂಟೆವರೆಗೂ, ತಿರ್ಗಿ ಸಂಜೆ 4:30ರಿಂದ 5:30. 100 ರೂಪಾಯಿ ಎಂಟ್ರೆನ್ಸ್ ಫೀಸು. ಆನೆ ಸ್ನಾನ ಮಾಡಿಸ್ತೀನಿ. ಎಲಿಫೆಂಟ್ ಕ್ಯಾಂಪ್ ಮುಗೀತು, ಹೋಯ್ತಾ ಇದ್ದೀವಿ. ನಮ್ಮ ಟೋಟಲ್ ಬಡ್ಜೆಟ್ಟು 4,000 ಆಯಿತು ಕರೆಕ್ಟಾಗಿ ಒಬ್ರಿಗೆ. ಸೇಫಾಗಿ ಮುಂದ್ಬಿಟ್ಟು ನಮ್ಮ ಗುರು. ನಮ್ಮ ರೆಡ್ಡಿ 2 ಸತಿ ಡಮ್ಮು ನೀರಲ್ಲಿ, ಕ್ಯಾಮ್ರಾ 2 ಸತಿ ಬಿತ್ತು ನೀರಲ್ಲಿ. ಟೋಟಲ್ ಎಷ್ಟು ಕಿಲೋಮೀಟ್ರ್ ಕವರ್ ಆಗಿದೆ ಗೊತ್ತಾ? ನಿನ್ನೆಯಿಂದ 426 ಕಿಲೋಮೀಟ್ರ್ ಕವರ್ ಆಗೈತೆ. ಇನ್ನು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಒಂದು 200 ಸಮಥಿಂಗ್ ಇದೆ. ಇನ್ನು ಒಟ್ಟು ಒಂದು 650 ಕಿಲೋಮೀಟ್ರ್ ಕವರ್ ಆಗ್ಬೋದು ಟೋಟಲ್ಲು. ಬಿಡೋಣ ದುಬಾರೆ. ಇವನು ಹಾರ್ಸ್ ರೈಡ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ನೀರಲ್ಲಿ ಬಿದ್ದ ಎಲ್ಲ ನೆಂದೋಗ್ಬಿಟ್ಟವನೆ, ಅದಕ್ಕೆ ಹಾರ್ಸ್ ರೈಡ್ ಕ್ಯಾನ್ಸಲ್. ಟೈಮ್ ಬಂದು 5:15. ಹಾಂ, ಈಗ ದುಬಾರೆ ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಏಯ್ ಬರೀ ದಾರಿ ತಪ್ಪದೇ ಆಯಿತು ಅವನು. ಹೋಪ್ ಯು ಎಂಜಾಯ್ಡ್ ಆಲ್ ದ ಎಪಿಸೋಡ್ಸ್. ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ದೋ. ಎಲ್ಲದರಲ್ಲೂ ನಾವು ಪ್ರತಿ ಸತಿ ಪ್ಲ್ಯಾನ್ ಹಾಕಿದಾಗ ಲಾಸ್ಟ್ ಪ್ಲೇಸ್ ಯಾವ್ದು ಹಾಕಿರ್ತೀವಿ ಅದರಲ್ಲೇ ಏನಾದರೂ ಒಂದು ಸಸ್ಪೆನ್ಸ್ ಇರುತ್ತೆ. ಇವಾಗ ನಾವಿಲ್ಲಿ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. ಬೋಟ್ ಇರುತ್ತೆ ಅಂತ ಅನ್ಕೊಂಡ್ಬಂದೆ. ಒಂಥರ ಅಡ್ವೆಂಚರ್ ಆಗಿತ್ತು, ಚೆನ್ನಾಗಿತ್ತು. ಇನ್ನೂ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 2,000 ಸಬ್ಸ್ಕ್ರೈಬರ್ ದಾಟಿದೆ ನಮ್ಮ ಚಾನೆಲ್ಲು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ದ ಸಪೋರ್ಟ್. ಫೈನಲಿ ನೋಡಿರಿ, ಅವನು ಮಡಿಕೇರಿ ರೈಡ್ ಮಾಡೇ ಬಿಟ್ಟ ಸ್ಪ್ಲೆಂಡರ್ ಪ್ಲೇಸಲ್ಲಿ. ಏನೊಂದು 80 ಹೋಗುತ್ತೆ ಗಾಡಿ, 70-80 ಮೇಂಟೈನ್ ಮಾಡ್ಕೊಂಡು ಬಂದು. ಟೈಮೆಲ್ಲ ಕರೆಕ್ಟಾಗಿ ಪಿಕಪ್ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಅರ್ಧ ಗಂಟೆ ಬೇಗನೆ ಬಿಟ್ಟಿದ್ದೀವಿ ದುಬಾರೆನ. ಸೊ ಬೆಂಗಳೂರಿಗೆ ಒಂದು 10 ಗಂಟೆಗೆ ರೀಚ್ ಆಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.